ವಚನಕಾರ ಚನ್ನಬಸವಣ್ಣ. ಕಾಲ 12ನೇ ಶತಮಾನ. ಜನ್ಮಸ್ಥಳ ಬಸವ ಕಲ್ಯಾಣ. ತಂದೆ ತಾಯಿ ಶಿವದೇವ ಮತ್ತು ಅಕ್ಕ ನಾಗಲಾಂಬಿಕೆ. ಅಂಕಿತ ನಾಮ ಕೂಡಲಚನ್ನ ಸಂಗಯ್ಯ. ದೊರೆತಿರುವ ವಚನಗಳು ಸುಮಾರು 1763. ಖಡ್ಗ ಹಿಡಿದು ಕನ್ನಡ ಸಾಹಿತ್ಯವನ್ನು ರಕ್ಷಣೆ ಮಾಡಿದ 21 ವರ್ಷದ ಯುವಕ ಷಟ್ಸ್ಥಲ ಜ್ಞಾನಿ ಚನ್ನಬಸವಣ್ಣನವರು. ಗುರು ಚನ್ನಬಸವೇಶ್ವರ ಎಂದು ಕರೆಯಲ್ಪಡುವ ಚನ್ನಬಸವಣ್ಣ 12ನೇ ಶತಮಾನದ ಯುಗ ಪುರುಷನು, ಸಾಮಾಜಿಕ ಬದಲಾವಣೆಗಳ ಹರಿಕಾರನು, ಅಸಮಾನತೆಯ ವಿರುದ್ಧ ದನಿ ಎತ್ತಿ ವ್ಯವಸ್ಥೆಯ ಆಕ್ರೋಶಕ್ಕೆ ಗುರಿಯಾದ ಬಸವಣ್ಣನವರ ಸೋದರಳಿಯ. ಬಸವಣ್ಣನವರ ಸೋದರಳಿಯ ಎಂಬುದಕ್ಕಿಂತಲೂ ಸ್ವಸಾಮರ್ಥ್ಯ ಮತ್ತು ಸಾಧನೆಗಳಿಂದ ಕೀರ್ತಿವಂತ ಶ್ರೇಷ್ಠ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಗುರುತಿಸಿಕೊಂಡವರು ಚನ್ನಬಸವಣ್ಣ. ಸೊಲ್ಲಾಪುರದ ಸಿದ್ದರಾಮೇಶ್ವರರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ನೀಡಿದವರೇ ಚನ್ನಬಸವಣ್ಣನವರು. ಅನುಭವ ಮಂಟಪದಲ್ಲಿ ಪ್ರತಿಯೊಂದು ವಚನಗಳಿಗೆ ಅಂತಿಮವಾಗಿ ಒಪ್ಪಿಗೆಯನ್ನು ಕೊಡುವ ಜವಾಬ್ದಾರಿ ಚನ್ನಬಸವಣ್ಣನವರದ್ದಾಗಿತ್ತು. ಕರಣ ಹಸಿಗೆ ಹಾಗೂ ಷಟ್ಸ್ಥಲ ತತ್ವವನ್ನು ಕಲ್ಯಾಣದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೋಗಿ ತಿಳಿಯಪಡಿಸುತ್ತಿದ್ದರು. ಬಸವಣ್ಣನವರ ತತ್ವಗಳಿಗಾಗಿ ದೇಶ ವಿದೇಶಗಳಿಂದ ಬಂದು ಭಾಗವಹಿಸುತ್ತಿದ್ದ ಕಲ್ಯಾಣದ ಮಾಹಿತಿಯನ್ನು ಸಮಗ್ರವಾಗಿ ವಚನಗಳಲ್ಲಿ ದಾಖಲಿಸಿದ ಕೀರ್ತಿ ಚನ್ನಬಸವಣ್ಣನವರಿಗೆ ಸಲ್ಲುತ್ತದೆ. ಇವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಸಾವಿರಾರು ವಚನಗಳು ಮತ್ತು ಲಿಂಗಾಯತರ ಅತ್ಯಂತ ಪವಿತ್ರ ಗ್ರಂಥಗಳಲ್ಲಿ ಒಂದಾದ ಕರಣ ಹಸುಗೆಯನ್ನು ಸಹ ರಚಿಸಿದ್ದಾರೆ. ಇವರು ಅನುಭವ ಮಂಟಪಕ್ಕೆ ಬಂದ ಅಕ್ಕ ಮಹಾದೇವಿಯ ದಿವ್ಯತ್ವವನ್ನು ಗ್ರಹಿಸಿ ಶಿವಯೋಗ ಶಕ್ತಿಯನ್ನು ಅರಿತು ಆಕೆಯನ್ನು ಹೀಗೆ ಸ್ತುತಿಸಿದ್ದಾರೆ. ಅಜಕೋಟಿ ವರುಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ಮತಿಗೆಟ್ಟು ಒಂದನಾಡ ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ, ಅನುವರಿದು ಘನವ ಬೆರೆಸಿ ಹಿರಿಕಿರಿದೆಂಬ ಭೇದವ ಮರೆದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿತನ ನಮ್ಮ ಮಹಾದೇವಿಯಕ್ಕಂಗಾಯ್ತು. ಚನ್ನಬಸವಣ್ಣ ಶಿವಪಥದಲ್ಲಿ ಆಚಾರ್ಯರಾಗಿದ್ದಂತೆಯೇ ರಾಜನೀತಿ ಶಾಸ್ತ್ರಜ್ಞರೂ ಆಗಿದ್ದರು. ಆನಂತರ ಶೂನ್ಯ ಪೀಠದ ಅಧ್ಯಕ್ಷರಾದರು. ಕಲ್ಯಾಣ ಕ್ರಾಂತಿಯ ನಂತರ ಶರಣರನ್ನು ಮತ್ತು ವಚನ ಸಂಪತ್ತನ್ನು ರಕ್ಷಿಸುವ ಹೊಣೆ ಹೊತ್ತು ಹೋರಾಡಿದವರಿವರು. ಅವರ ವಚನವೊಂದರಲ್ಲಿ ದೇವರ ನಿಲುವನ್ನು ಈ ರೀತಿ ಹೇಳಿದ್ದಾರೆ: ಮರೀಚಿಯೊಳಡಗಿದ ಬಿಸಿಲಿನಂತಿದ್ದಿತು, ಕ್ಷೀರದೊಳಡಗಿದ ತುಪ್ಪದಂತಿದ್ದಿತು, ಚಿತ್ರದೊಳಡಗಿದ ಚಿತ್ರದಂತಿದ್ದಿತು, ಆಲಿಯೊಳಡಗಿದ ತೇಜದಂತಿದ್ದಿತು, ನುಡಿಯೊಳಡಗಿದ ಅರ್ಥದಂತಿದ್ದಿತು, ಕೂಡ ಚೆನ್ನ ಸಂಗಯ್ಯ ನಿಮ್ಮ ನಿಲುವು. ಶರಣ ನಾಯಕರಲ್ಲಿ ಕಿರಿಯವರಾಗಿದ್ದುಕೊಂಡು ಜೀವಿಸಿದ್ದು ತೀರಾ ಕಡಿಮೆ. ಚನ್ನಬಸವಣ್ಣನವರು ಬದುಕಿದ್ದು ಕೇವಲ 24 ವರ್ಷಗಳು ಮಾತ್ರ. ಸುಮಾರು 1162ನೇ ಇಸವಿಯಲ್ಲಿ ಅಲ್ಲಮ ಪ್ರಭುಗಳ ನಿರ್ಗಮನದ ನಂತರ ಅನುಭವ ಮಂಟಪದ 2ನೆಯ ಶೂನ್ಯ ಪೀಠಾಧೀಶರಾಗಿದ್ದರು. ಗುರು ಬಸವಣ್ಣನವರ ದಿವ್ಯ ಆದೇಶದಂತೆ ವಚನ ಸಾಹಿತ್ಯ ಸಂಪತ್ತನ್ನು ರಕ್ಷಿಸಲು ಪಣತೊಟ್ಟು ಚನ್ನಬಸವಣ್ಣನವರು ತಮ್ಮೊಡನೆ 12,000 ಶರಣರನ್ನು ಕರೆದುಕೊಂಡು ಉಳವಿಗೆ ಬಂದು ಬೀಡುಬಿಟ್ಟರು. ತಾಯಿ ಅಕ್ಕ ನಾಗಲಾಂಬಿಕೆ, ಗಣಾಚಾರಿ ಮಡಿವಾಳ ಮಾಚಿದೇವರ ಹಾಗೂ ಸಾವಿರಾರು ಶರಣರ ಜೊತೆಗೂಡಿ ವಚನ ಕಟ್ಟುಗಳ ಗಂಟುಗಳನ್ನು ಎತ್ತಿನ ಬಂಡಿಗಳಲ್ಲಿ, ಕುದುರೆಗಳ ಮೇಲೆ ಹಾಗೂ ತಲೆಯ ಮೇಲೆ ಹೊತ್ತು ಕೈಯಲ್ಲಿ ಖಡ್ಗವಿಡಿದು ಹೋರಾಡಿ ವಚನಗಳನ್ನು ರಕ್ಷಿಸಿ
ಕಲ್ಯಾಣದಿಂದ ಉಳವಿಯ ಮಹಾಮನೆಗೆ ಸಾಗಿಸಿದರು. ಅವರು 25ನೇ ವಯಸ್ಸಿನಲ್ಲಿ ಸಿದ್ದರಾಮನಿಗೆ ಚಳವಳಿಯ ನಾಯಕತ್ವವನ್ನು ಹಸ್ತಾಂತರಿಸುವ ಮೂಲಕ ಉಳವಿಯಲ್ಲಿಯೇ ಸಮಾಧಿ ಸ್ಥಿತಿಯನ್ನು ಪಡೆದರು. ಚನ್ನಬಸವಣ್ಣನ ಪವಿತ್ರ ದೇವಾಲಯವು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಉಳವಿಯಲ್ಲಿದೆ. ಶಿಷ್ಯನ ಪೂರ್ವಾಶ್ರಯವ ಕಳೆವುದು ಗುರುವಿಗೆ ಸಹಜ. ಶಿಷ್ಯನು ತನ್ನ ಪೂರ್ವಾಶ್ರಯವ ಕಳೆದು ಶ್ರೀ ಗುರುಲಿಂಗವ ಮುಟ್ಟುವ ಪರ್ಯಂತೋ ಅರ್ಪಿತ ಹೋಗಿ ಪ್ರಸಾದವನರಸುವುದೋ ಕೂಡಲ ಚೆನ್ನಸಂಗಯ್ಯನಲ್ಲಿ ಮಹಾಪ್ರಸಾದಿಯೇ ಬಲ್ಲ.